ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇವತ್ತು ನಾನು ಹೇಳಲು ಹೊರಟಿರುವ ದೇವಸ್ಥಾನದ ಬಗ್ಗೆ ನೀವೇನಾದರೂ ಕೇಳಿದ್ರೆ ಎಂಥವರಿಗಾದರೂ ಖುಷಿ ಆಗತ್ತೆ. ದೇವಸ್ಥಾನ ಅಂದರೆ ಹೀಗಿರಬೇಕು ಅಂತ ಹೇಳ್ತೀರಾ. ಇವಾಗ ನೀವೇನಾದರೂ ದೇವಸ್ಥಾನಕ್ಕೆ ಹೋದಾಗ ದೇವರಿಗೆ ಕಾಣಿಕೆ ಹಾಕೋದು ಸಹಜ. ಆದರೆ ನಾನು ಹೇಳುವಂತಹ ಈ ದೇವಸ್ಥಾನಕ್ಕೆ ಹೋದರೆ ಭಕ್ತರಿಗೆ ದೇವಸ್ಥಾನ ಕಾಣಿಕೆ ಕೊಡುತ್ತೆ. ಪ್ರಪಂಚದಲ್ಲೇ ಭಕ್ತರಿಗೆ ಕಾಣಿಕೆ ಕೊಡುವ ಮೊದಲ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಏನೆಲ್ಲ ಕಾಣಿಕೆ ರೂಪದಲ್ಲಿ ಸಿಗುತ್ತೆ ಅನ್ನೋದನ್ನು ನೋಡೋದಾದರೆ ಖಂಡಿತ ಎಲ್ಲರಿಗೂ ಕೂಡ ಶಾಕ್ ಆಗತ್ತೆ. ಈ ಅದ್ಭುತ ವಿಶೇಷವಾದ ದೇವಸ್ಥಾನ ಎಲ್ಲಿ ಇರೋದು, ಈ ದೇವಸ್ಥಾನದ ವಿಶೇಷತೆ ಏನು ಎಂಬುದನ್ನು ಎಲ್ಲ ವಿವರವಾಗಿ ನೋಡೋಣ ಬನ್ನಿ. ಹಾಗೆ ಈ ದೇವಸ್ಥಾನದ ಪೂರ್ತಿ ವಿಳಾಸ ಗೂಗಲ್ ಮ್ಯಾಪ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ನೋಡಿ. ದಯವಿಟ್ಟು ವಿಡಿಯೋನ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕೆಂದರೆ ವಿಡಿಯೋ ಇಷ್ಟ ಆಗುತ್ತೆ. ಈ ರೀತಿ ಅದ್ಭುತವಾದ ದೇವಸ್ಥಾನ ಭಾರತ ದೇಶದಲ್ಲಿ ಇರೋದು ನಮಗೆಲ್ಲರಿಗೂ ಹೆಮ್ಮೆ ತರುವಂತಹ ವಿಷಯ. ಈ ದೇವಸ್ಥಾನವು ದೇವರುಗಳ ನಗರವಾದ ಮಧ್ಯಪ್ರದೇಶ ರಾಜ್ಯದಲ್ಲಿರುವ ರತಲಂ ನಗರಕ್ಕೆ ಹೋಗಬೇಕು. ರತಲಂ ನಗರದಿಂದ 1 ಕಿಲೋಮೀಟರ್ ಮನಕ್ ಚೌಕ್ ಹೆದ್ದಾರಿಯಲ್ಲಿ ಸಾಗಿದ್ರೆ ಮಹಾಲಕ್ಷ್ಮಿ ದೇವಸ್ಥಾನ ಕಂಡುಬರುತ್ತೆ. ಈ ದೇವಸ್ಥಾನದಲ್ಲಿ ಎಲ್ಲಿ ನೋಡಿದರೂ ಕಾಣಿಕೆಯ ಸಮುದ್ರವೇ ಕಂಡುಬರುತ್ತೆ. ಪ್ರತಿದಿನ 10 ರಿಂದ 20 ಸಾವಿರ ಅಧಿಕ ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಈ ಮಹಾಲಕ್ಷ್ಮಿ ದೇವಸ್ಥಾನ ಭಾರತ ದೇಶದಲ್ಲಿ 22ನೇ ಸ್ಥಾನ ಪಡೆದಿದೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಶ್ರೀಮಂತಿಕೆಯಲ್ಲಿ ಇರುವಂತಹ ದೇವಸ್ಥಾನಗಳಲ್ಲಿ 22ನೇ ಸ್ಥಾನವನ್ನು ಪಡೆದಿದೆ. ಈ ದೇವಸ್ಥಾನ ಪ್ರಸಿದ್ಧ ಆಗಿರುವುದೇ ಭಕ್ತರಿಗೆ ಕಾಣಿಕೆಯನ್ನು ಕೊಡುವುದರ ಸಲುವಾಗಿ. ಈ ದೇವಸ್ಥಾನದಲ್ಲಿ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಮುಸಲ್ಮಾನರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ಹೋಗುತ್ತಾರೆ. ಪ್ರತಿ ವರ್ಷ ದೀಪಾವಳಿ ಹಬ್ಬದಂದು 5 ದಿನಗಳ ಕಾಲ 24 ತಾಸು ದೇವಸ್ಥಾನದ ಬಾಲು ಭಕ್ತರಿಗಾಗಿ ತೆರೆದಿರುತ್ತೆ. ಈ 5 ದಿನದಲ್ಲಿ ಇಲ್ಲಿಗೆ ಬರುವ ಭಕ್ತರು ಯಾರೊಬ್ಬರು ಕೂಡ ಕಾಣಿಕೆ ಹಾಕುವಂತಿಲ್ಲ. ಬದಲಾಗಿ ದೇವಸ್ಥಾನವೇ ಭಕ್ತರಿಗೆ ಕಾಣಿಕೆಯನ್ನು ನೀಡುತ್ತದೆ. ಕಾಣಿಕೆಯ ರೂಪದಲ್ಲಿ ಭಕ್ತರಿಗೆ ದುಡ್ಡು, ಬೆಳ್ಳಿ, ಬಂಗಾರ ಸಿಗುತ್ತೆ. ಅಷ್ಟೇ ದುಡ್ಡು ಅಷ್ಟೇ ಬಂಗಾರ ಅಂತ ಏನಿಲ್ಲ. ದೇವಸ್ಥಾನದ ಪುರೋಹಿತರ ಕೈಗೆ ಎಷ್ಟು ಸಿಗುತ್ತದೆಯೋ ಅಷ್ಟು ಕೊಡ್ತಾರೆ. ಪ್ರತಿ ವರ್ಷ ದೀಪಾವಳಿ ಹಬ್ಬದಂದು ದೇವಸ್ಥಾನದ ಆಡಳಿತ ಮಂಡಳಿ ತಂದೆ ತಾಯಿ ಕಳೆದುಕೊಂಡು ಅನಾಥರಾಗಿರುವ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ದತ್ತು ತೆಗೆದುಕೊಂಡ ಮಕ್ಕಳ ಜೀವನವನ್ನು ರೂಪಿಸಲು ದೇವಸ್ಥಾನದ ಆಡಳಿತ ಮಂಡಳಿ ಶ್ರಮ ಪಡುತ್ತದೆ. ಈ ದೇವಸ್ಥಾನದ ಟ್ರಸ್ಟಿಂದ ವಿದ್ಯಾಭ್ಯಾಸ ಪಡೆದುಕೊಂಡ ಎಷ್ಟೋ ಮಕ್ಕಳು ಇವತ್ತಿಗೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಈ ಲಕ್ಷ್ಮೀ ದೇವರ ದೇವಸ್ಥಾನ ದೊಡ್ಡ ಮಟ್ಟದಲ್ಲೇ ಕಾಣಿಕೆ ಹರಿದು ಬರುತ್ತೆ. ಹೀಗೆ ಬಂದ ಕಾಣಿಕೆಯಲ್ಲಿ 4% ಭಾಗ ತೆಗೆದು 96% ಒಳ್ಳೆಯ ಕಾರ್ಯಗಳಿಗೆ ಬಳಸುತ್ತಾರೆ. ಭಕ್ತರಿಂದ ಬಂದ ಕಾಣಿಕೆಯನ್ನು ಭಕ್ತರಿಗೆ ಹಂಚುವ ಕೆಲಸ ಈ ದೇವಸ್ಥಾನ ಮಾಡುತ್ತದೆ. ಭಕ್ತರಿಗೆ ಕಾಣಿಕೆ ಕೊಡುವ ಈ ವಿಶೇಷವಾದ ಪದ್ಧತಿ ಸುಮಾರು 2000 ವರ್ಷಗಳಿಂದ ಹೀಗೆ ನಡೆದುಕೊಂಡು ಬರ್ತಾ ಇದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ದೀಪಾವಳಿ ಸಮಯದಲ್ಲಿ ಇಲ್ಲಿಗೆ ಬರುವಂತಹ ಲಕ್ಷಾಂತರ ಭಕ್ತರು ಯಾರೊಬ್ಬರೂ ಕೂಡ ಬರೀ ಕೈಯಲ್ಲಿ ವಾಪಸ್ ಹೋಗಬಾರ್ದು. ಹಾಗಾಗಿ ಸಣ್ಣ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಕಾಣಿಕೆ ತೆಗೆದುಕೊಂಡೇ ಹೋಗಬೇಕು. ಈ ದೇವಸ್ಥಾನದಲ್ಲಿ ನೆಲೆಸಿರುವ ಲಕ್ಷ್ಮೀ ದೇವಿಯು ಪ್ರತಿಷ್ಠಾಪನೆ ಮಾಡಿರುವುದು 2000 ವರ್ಷಗಳ ಹಿಂದೆ ಎಂದು ಹೇಳಲಾಗಿದೆ. ಆ ಸಮಯದಲ್ಲಿ ಮಧ್ಯಪ್ರದೇಶದ ಆಳ್ವಿಕೆ ಮಾಡುತ್ತಿದ್ದ ರಾಣಿ ಮಹಿಮಾದೇವಿಯು ತಾಯಿ ಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿ ದೇವಸ್ಥಾನ ಕಟ್ಟಿಸಿದರು ಎಂದು ಹೇಳಲಾಗಿದೆ. ಈ ದೇವಸ್ಥಾನದಲ್ಲಿ 3 ರೀತಿಯ ಲಕ್ಷ್ಮೀ ದೇವರ ವಿಗ್ರಹ ಇದೆ: ಬೆಳ್ಳಿ, ಬಂಗಾರ ಮತ್ತು ಸಾಲಿಗ್ರಾಮ. ಈ 3 ಲಕ್ಷ್ಮೀ ದೇವಿಯ ವಿಗ್ರಹವು ದೇವಸ್ಥಾನದ ಪ್ರಧಾನ ವಿಗ್ರಹಗಳಾಗಿವೆ. ದುಡ್ಡಿನ ಯಾವುದೇ ಸಮಸ್ಯೆ ಇದ್ದರೂ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ದೇವಿಯ ದರ್ಶನ ಮಾಡಿದರೆ ಪರಿಹಾರ ಸಿಗುತ್ತದೆ ಎಂದು ನಂಬಿಕೆ. ಮತ್ತೊಂದು ವಿಶೇಷತೆ ಏನು ಅಂದರೆ, ಭಕ್ತರು ಇಲ್ಲಿ ಬೇಡಿಕೊಂಡಿದ್ದು ಈಡೇರಿತು ಅಂದರೆ 30 ದಿನಗಳಲ್ಲಿ ಮತ್ತೆ ದೇವಸ್ಥಾನಕ್ಕೆ ಬಂದು ದೇವಿ ದರ್ಶನ ಮಾಡಲೇಬೇಕು. ಈ ವಿಚಾರವನ್ನು ಲಕ್ಷ್ಮೀ ದೇವಿಯ ಆಜ್ಞೆಯಂತೆ ಪಾಲಿಸಲಾಗುತ್ತೆ. ಸ್ನೇಹಿತರೆ,
ಭಾರತ ದೇಶದಲ್ಲಿ ನೆಲೆಸಿರುವ ಈ ಅದ್ಭುತ ಲಕ್ಷ್ಮೀ ದೇವರ ದೇವಸ್ಥಾನವನ್ನು ನೀವೆಲ್ಲರೂ ಕೂಡ ನೋಡಿದ್ರಿ. ಹಾಗೆ ಮಹಾಲಕ್ಷ್ಮಿಯ ಕೃಪೆ ಆಶೀರ್ವಾದ ನಿಮಗೆಲ್ಲರಿಗೂ ಸಿಗಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.